ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಆಫೀಸಿಂದ ಬಂದು ಇವಾಗ ನಾನು ಊರಿಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಟೈಮು 4 ಆಗಿದೆ. ಸೊ ಇವಾಗ ಹಾಗೇ ಊಟ ಮಾಡಿಲ್ಲ, ಸ್ವಲ್ಪ ಊಟ ಮಾಡಿಕೊಂಡು ಹಾಗೇ ಹೊರಡೋಣ. ಸೊ ನನ್ನ ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ. ನಾನು ಇವಾಗ ಊರಿಗೆ ಹೋಗೋದು, ಅಲ್ಲಿ ಹೋಗಿ ಏನೇನು ಮಾಡ್ತೀನಿ, ಎಷ್ಟು ಹೊತ್ತಾಗುತ್ತೆ ಅನ್ನೋದನ್ನು ನೋಡಬೇಕು. ಸೊ ಬನ್ನಿ, ಅಲ್ಲಿಂದ ಏನೇನು ಕೆಲಸ ಇದೆ, ಬಟ್ ಅಲ್ಲಿಂದ ಮತ್ತೆ ನಾನು ಬೇರೆ ಕಡೆ ಎಲ್ಲಿಗೆ ಹೋಗಬೇಕು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲವೂ ಸ್ಕಿಪ್ ಮಾಡ್ತೇನೆ, ಕೊನೆವರೆಗೂ ನೋಡ್ತಾ ಇರಿ. ಸೊ ಇವಾಗ ಆಫೀಸಿಂದ ಹೇಗೆ ಬಂದಿದ್ದೀನಿ ಹಾಗೇ ಹೊರಟಿದ್ದೀನಿ. ಮೇ ಬಿ ಹೋಗೋದಕ್ಕೆ 3 hours ಆಗ್ಬೋದು. ಸೊ ನೋಡೋಣ. ಸ್ವಲ್ಪ ಸೆಕೆ, ನಾನು ಕೂದಲನ್ನ ಮೇಲೆ ಇವಾಗ ಗಂಟು ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಆದಮೇಲೆ ನಿಮಗೆ ಫೈನಲ್ ಆಗಿ ಹೋಗಬೇಕಾದ್ರೆ ನಾನು ತೋರಿಸ್ತೀನಿ. ಇವಾಗ ಇನ್ನೂ ಊಟ ಆಗಿಲ್ಲ, ಊಟ ಮಾಡೋಣ ಬನ್ನಿ. ಊಟ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಹೋಗುವಾಗ. ಸೊ ಟೈಮ್ ಆಗಿರೋ ಕಾರಣ ಇವಾಗ ನಾನು ಊರಿಗೆ ಹೋಗೋದನ್ನ ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೋಗೋದು ಅಂತ ಫೈನಲ್ ಆಗಿ ಡಿಸೈಡ್ ಆಗಿದೆ. ಅದನ್ನು ನಮ್ಮಮ್ಮ ಬೆಳಗ್ಗೆನೇ ಬಂದುಬಿಡು, ಬೇಗ ಇದ್ದು ಅಂತ ಹೇಳಿದ್ರು. ಆಲ್ಮೋಸ್ಟ್ ಅಲ್ಲೇ ಇವಾಗ 4:30 ಆಗಿದೆ. ಇವಾಗ ಹೋದರೆ ಟೈಮ್ ಆಗುತ್ತೆ, ಮತ್ತೆ ಅಲ್ಲಿಗೆ ಬಂದು ಅವರು ನನ್ನ ಕರ್ಕೊಂಡು ಹೋಗೋಕ್ಕೆ ಬರಬೇಕಲ್ವ. ಸೊ ಹಾಗಾಗಿ ಲೇಟ್ ಆಗುತ್ತೆ ಅಂತ ನಾನು ಬೆಳಗ್ಗೆನೇ ಬೇಗ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಸಿಗೋಣ. ಇದು ನಾಳೆದೂ ಕಂಟಿನ್ಯೂ ಆಗುತ್ತೆ. ಮೇ ಬಿ ನಾಳೆ ಅಪ್ಲೋಡ್ ಮಾಡೋಕ್ಕಾಗಲ್ಲ. ನಾಳೆ ಆದರೆ ಯಾವುದಾದ್ರೂ ಬೇರೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಇವತ್ತು ಇಲ್ಲಿಗೇ ಇದನ್ನು ಎಂಡ್ ಮಾಡ್ತಾಯಿದ್ದೀನಿ. ಬಟ್ ಇದೊಂದು ಲಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಕ್ಯಾನ್ಸಲ್ ಆಗಿದ್ದ ಕಾರಣ ನಾಳೆ ಬೆಳಿಗ್ಗೆ ಹೋಗಬೇಕಾದ್ರೆ ಲಾಗ್ ಮಾಡ್ತೀನಿ. ಮೇ ಬಿ ಅದು ನಾಳೆ ಇಲ್ಲ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಸೊ ನಾಳೆ ಲಾಗ್ನ ನಾಡಿದ್ದು ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಅಪ್ಲೋಡ್ ಮಾಡ್ತೀನಿ. ನಾಳೆಗೆ ನೋಡೋಣ, ಯಾವುದಾದ್ರೂ ಎಡಿಟ್ ಮಾಡದೇ ಇರೋ ಲಾಗ್ ಇದ್ದರೆ ಖಂಡಿತ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಎಡಿಟ್ ಮಾಡಿ ನೋಡೋಣ. ಇವತ್ತು ಫುಲ್ಲು ಟಯರ್ಡ್ ಆಗಿದೆ. ಸ್ವಲ್ಪ ಕೆಲವೊಂದು ಡೆಲಿವರಿ ಕೊಡೋದಿತ್ತು ಆ್ಯಕ್ಚುಲಿ. ಆಮೇಲೆ ಇನ್ನೊಂದನ್ನು ನಾವು ಏನದು ಸ್ಟಾಕ್ ಇತ್ತು ಅದನ್ನೆಲ್ಲ ಒಂದು ಕಡೆ ತರಿಸ್ಕೋಬೇಕಿತ್ತು. ಸೊ ಇವಾಗ ಅದನ್ನೆಲ್ಲ ತರಿಸ್ಕೊಂಡು ನಾವಿವಾಗ ಅಲ್ಲಿ ನಮ್ಮದು ಏನಿದೆ ಐಟಮ್ ಇಡೋ ಪ್ಲೇಸಸ್ಸು ಅಲ್ಲಿಗೆ ತಂದು ಎಲ್ಲದನ್ನು ಇಟ್ಟು ಬರೋ ಅಷ್ಟರೊಳಗಡೆ ಇವತ್ತು ಲೇಟ್ ಆಯಿತು. ಸೊ ನಾಳೆ ಅವರೆಲ್ಲ ಅದನ್ನೆಲ್ಲ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಷ್ಟರೊಳಗಡೆ ನಾನು ಊರಿಗೆ ಹೋಗಿ ಅಲ್ಲಿದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನು ಮಿಕ್ಕಿದ್ದನ್ನ ನಾನು ಡೆಲಿವರಿ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಇವಾಗ ಇವತ್ತೇ ಹೋಗಬೇಕಿತ್ತು ಆ್ಯಕ್ಚುಲಿ ಚೆನ್ನಾಗಿರೋದು. ಬಟ್ ಇವತ್ತು ಹೋಗೋಕ್ಕಾಗದೇ ಇರೋ ಕಾರಣ ನಾಳೆ ಹೋಗ್ತೀನಿ. ನೋಡೋಣ ನಾಳೆ ಏನೇನಾಗುತ್ತೆ ಅಂತ. ಸೊ ನಾಳೆದು ಬೆಳಿಗ್ಗೆ ಬೇಗ ಎದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನೆಕ್ಸ್ಟು ಮಿಕ್ಕಿದ್ದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಊಟ ಇವಾಗ ಮಾಡಿದರೆ ಮತ್ತೆ ರಾತ್ರಿಗೆ ಊಟ ಮಾಡೋಕ್ಕೆ ಆಗಲ್ಲ. ಸೊ ಹಾಗಾಗಿ 1 ಕಪ್ ಕಾಫಿ ಮಾಡಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ತಿಂದು ನನ್ನ ಮಿಕ್ಕಿದ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್. ಸೊ ಇವಾಗ ನಾನು ಬಂದಿದ್ದೀನಿ ಬೆಂಗಳೂರಿಂದ ಊರಿಗೆ. ಇವಾಗ ಮನೆಗೆ ಹೋಗೋಕ್ಕೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಶಶಿಕುಮಾರ್ ಬಂದಿದ್ದಾನೆ. ಆದರೆ ಇವಾಗ ಹೂವು ಏನೋ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವನು ಹೂವು ತರಕ್ಕೆ ಹೋಗಿದ್ದಾನೆ. ಸೊ ಇವಾಗ ಮನೆಗೆ ಹೋಗೋಣ. ಅವನು ಹೂವು ತಗೊಂಡು ಬಂದಿದ್ದ ತಕ್ಷಣವೇ ಅಲ್ಲಿಂದ ಟೆಂಪಲ್ಲಿಗೆ ಹೋಗೋದಿರುತ್ತೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತೇನೆ, ಕೊನೆವರೆಗೂ ನೋಡ್ತಾ ಹೋಗಿ. ಫುಲ್ಲು ಮಳೆ ಬಂದಿದೆ ಇಲ್ಲಿ ಬೆಂಗಳೂರಲ್ಲಿ. ಆದರೆ ಇಲ್ಲೊಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಮಳೆ ಬಂದಿದೆ. ಫುಲ್ಲು ರೋಡಲ್ಲೆಲ್ಲ ನೀರು. ತೋರಿಸ್ತೀನಿ ನೋಡಿ ನಿಮ್ಗೆ. ಬಂದವ್ರೆ ಇವರೇ ನಮ್ಮ ಡ್ರೈವರ್ ಆಗ್ಬಿಟ್ಟವ್ರೆ, ಪಿಕಪ್ಪು ಟ್ರಾಫಿಕ್ ಎಲ್ಲ. ಸೊ ಹಾಗಾಗಿ ಇವಾಗ ಇವರೇ ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇವರೇ ಗಾಡಿ ಓನರು. ಸೊ ಹಾಗಾಗಿ ಒಂಚೂರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡು ಬರ್ತಾರೆ. ನಾನು ಬಂದಾಗ ಚೆನ್ನಾಗಿ ನೋಡ್ಕೊಬಿಡಿ ಮುಖನ. ಈ ಫೇಸ್ ಕಟ್ ಎಲ್ಲಾದರೂ ನಿಮಗೆ ಕಾಣಿಸಿದ್ರೆ ಅಥವಾ ಎಲ್ಲರೂ ಇದ್ದರೆ ನನಗೆ ಮೆಸೇಜು ಅಥವಾ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಇಲ್ಲಾಂದರೆ ಫೋನ್ ಮಾಡಿ ತಿಳಿಸ್ಬಿಡಿ.
ಜೊತೆ ಏನಾದ್ರೂ ಚಾಲೆಂಜ್ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿ. ಇವಾಗ ಮತ್ತೆ ಅಲ್ಲಿಗೆ ವಾಪಸ್ಸು ಮತ್ತೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಗಂಡ್ಸಿಗೆ. ಏನಕ್ಕೆ ಹೂವಿನಾರು ತಗೊಂಡು ಬರ್ಬೇಕಂತೆ. ಸೊ ವಾಪಸ್ ಹೋಗಿ ನೆಕ್ಸ್ಟ್ ಅಲ್ಲಿದೆ ತಗೊಂಡು ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋದು. ಇವನ ಜೊತೆ ಚಾಲೆಂಜ್ ಬೇಕು ಅಂದರೆ, ಇಲ್ಲಾಂದರೆ ಹೂ ನೋಸ್ ಬೆಟರ್, ಹೂ ನೋಸ್ ಮೀ ಬೆಟರ್ ಮಾಡೋದಿದ್ರೆ ಬೇಕಿದ್ರೆ ಇವನ ಹತ್ರ ಕೇಳಿ. ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡವನೇ ಅಂತ ಬೇಕಿರೋ ಅದ್ರದ್ದು ವಿಡಿಯೋ ಮಾಡ್ತೀನಿ. ಸೊ ನೆನ್ನೆದೂ ಇವತ್ತೂ ಎರಡೂ ಒಟ್ಟಿಗೆನೇ ವಿಡಿಯೋ ಇದು ಮಾಡ್ತೀನಿ. ಇಲ್ವಂತೂ ಫುಲ್ ಮಳೆ, ಬೆಂಗಳೂರಲ್ಲಂತೂ ಮಳೆ ಇಲ್ಲ ಅಂತ ಅನ್ಕೋತೀನಿ. ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಸಲ್ವಾ? ನಾನ್ಯಾಕೆ ಮಾಡಲಿ? ಸುಮ್ಮನೆ ಎಂಥದ್ದು ಕರಾಕ್ಲಿ, ಆಮೇಲೆ ಕೊಡಿಸ್ತೀನಿ. ನಾಳೆ ನಾಡಿದ್ದು ಆಗ್ತದ ನೋಡಂತ. ಆಗ್ತದ ನಿಂಗೆ ಹಾಕ್ತೀನಿ ಅಕೌಂಟಿಗೆ, ಹೋಗಿ ತಗೊಂಡ್ ಬಾ. ಮಾಡಿಸಿ ಲಾಸ್ ಆಯ್ತು ಅಂದ್ರೆ ಹಂಗೆ ಇದು ಮಾಡ್ತಾರಂತ. ಯಾರು ಹೇಳ್ತಾರೆ ನಿಂಗೆ? ಯಾರು ದಿಲೀಪ್ನ? ಮತ್ತೆ ಅದಕ್ಕೆ ಸುಮ್ಮನೆ ತಗೋಬಿಡ. ಆಮೇಲೆ ಏನಾದರೂ ಇಂಪ್ರೂವ್ಮೆಂಟ್ ಇದ್ರೆ ಇದು ಫಂಡ್ಸ್ನ ರಿಲೀಸ್ ಮಾಡ್ತಾರೆ. ಒಂದು 100 ಕುರಿ, ಒಂದು 20 ದಸ ಆ ಥರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಏನಂತೀವಿ? ಊರಿಗೆ ಮೇಲ್ಗಡೆ ಸ್ಟೆಪ್ ಮಾಡ್ಬೇಕು. ಮೇಲೆ ಕಾಯಕ ಥರ ಮಾಡಬೇಕು. ಮೇಲೆ ಕಾಯಕ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಮ್ಮನ ಹೆಸ್ರಲ್ಲಿ ಮಾಡಿಸಿದ್ರೆ ಸಬ್ಸಿಡಿ ಸಿಗುತ್ತಂತ. ಎಂಥ ಮಳೆ ಬಂದೈತೆ ಅಂದರೆ ಮಳೆ ಕಡಿಮೆ, ಫುಲ್ಲು ನೀರು ಅಂತ ನೋಡ್ಬೇಕು. ಸಖತ್ ಮಳೆ. ಅಲ್ಲೇ ಹಲಸಿನ ಸೀಸನಾ? ಅಲ್ಲಿ ಧಗೆ ಬಂದ್ಬಿಟ್ಟಿತ್ತು ಭೂಮಿನೇ. ನೈಟ್ ಹೊತ್ತಲ್ಲಿ ಮಲಗಕ್ಕೆ ಆಗ್ತದಲ್ಲ. ಮಟನ್ ಊಟ ಕೂತಿದ್ದೀವಿ ನಾವು, ಮಳೆ ಬಂದು ನೋಡದ. ರೈಸ್ ಊಟ ಮಾಡ್ಬೇಕು. ಏನು ಊಟ? ಇವ್ರದ್ದು ಏಟಿ ಅಲ್ಲ, ಮತ್ತೆ ಆರಾಮ್ನಳ್ಳಿ ಕೋಳಿ ಅಂಗಡಿ. ಏನು ಫಂಕ್ಷನ್? ಮದುವೆ ಬೀಗ್ರೂಟ್ವಾ? ಆದ್ರೂ ನೀರು ನಿಂತ್ಕೊಳ್ಳೋ ಥರ ಮಳೆ ಬಂದೈತಲ್ಲ. 2 ಅವರ್ ಮಳೆ. ಇದು ಫಸ್ಟ್ನೇ ಮಳೆನೇನು? ಜೋರು ಮಳೆ. ಇಲ್ಲೆಲ್ಲ ಶುಂಠಿ ಹಾಕವ್ರೆ ನೋಡಿ, ಎಷ್ಟೊಂದು ಫುಲ್ಲು ಮಳೆ ಜೋರು. ಯಾರಿಗಂತಮ್ಮ? ಅಮ್ಮ ಇದು ಫುಲ್ಲು ಇದಾಗಿಲ್ವಾ? ಇನ್ನೇನು ಅದಕ್ಕೆ ಟಚ್ ಆಗಲ್ವಾ? ನಾನು ಕರ್ಬೇವಿನ ಸೊಪ್ಪು ತಗೊಂಡೋಗ್ಬೇಕು. ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ಕೊಂಡು ಕುಡಿಬೇಕು.
ಮಾಡ್ಕೊಂಡು ತಿನ್ಬೇಕು ಕೂದಲಿದ್ರಂತ ಒಣಗಿಸಿ ಮಾಡಬೇಕು. ಈ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬೇಕು. ಸೊ ಫೈನಲಿ ನಮ್ಮ ಮನೆಗೆ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು ಮಳೆ ಎಲ್ಲ ಚೆನ್ನಾಗಿ ಬಂದೈತೆ, ಗಾಡಿಗಳೆಲ್ಲ ಹಿಂಗೆ ನಿಂತಿದ್ದಾವೆ. ಹಾಗೇ ನೋಡಬೇಕು ಅಂದರೆ ಇವಾಗ ಫುಲ್ಲು ಇನ್ನೇನು ಮಳೆ ಬಂತಲ್ಲ, ಇವಕ್ಕೆಲ್ಲ ರಜಾ ಇವಾಗ. ಚೆನ್ನಾಗಿ ಅಂತೂ ಮಳೆ ಬಂದೈತೆ, ಚೆನ್ನಾಗಿ ನೀರು ನಿಂತೈತೆ ನೋಡ್ಬೋದು. ಎಲ್ಲ ಗಾಡಿನೂ ರೆಸ್ಟಲ್ಲಿದ್ದಾವೆ. ಹಾಗೆಯೇ ಅಲ್ಲಿ ಎಮ್ಮೆನೂ ರೆಸ್ಟ್ ಆಗೈತೆ. ಇವೆಲ್ಲ ಇನ್ನು ಇವೇನಿದ್ದಾವೆ ಇವಕ್ಕೆ ಕೆಲಸಗಳು, ಇವು ಕೆಲಸ. ಇನ್ನು ಇದಕ್ಕಂತೂ ಏನು ಕೆಲಸ ಇಲ್ಲ. ಸೊ ಇದು ನಮ್ಮ ತೋಟ, ಇದು ನಮ್ಮ ಮನೆ ಒಂದು. ಸೊ ಇದಾಗಿತ್ತು ನನ್ನ ಮತ್ತೆ ಬೆಂಗಳೂರಿಗೆ ಬಂದಿರೋ ಅಂಥ ವಿಡಿಯೋ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನ ಅಥವಾ ಏನು ಅಂತ ಗೊತ್ತಿಲ್ಲ, ಒಟ್ಟು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆದರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ವಿಲ್ ಸಿ.